ಟೈಮ್ ಆಗೈತಿ 10:47. ಟೈಮ್ ಒಳಗೆ 101 ಗುಡಿ 101 ಪಾವಗದ ಜಾಗ ಇದೆ ಲಕ್ಕುಂಡಿ. ಸ್ಟೋರಿ ಆಫ್ ಲಕ್ಕುಂಡಿ. ಸೊ ಪರಂಪರೆಯ ಕೇಂದ್ರ. ಡೈರೆಕ್ಟಾಗಿ ಜೈನರಿಗೆ ಸಿಂಬಾಲ್ ಮಾಡ್ತಾವೆ. ಮುಂಗಾರು ಮಳೆಯಲ್ಲಿ ಸಾಂಗ್ ಒಳಗೆ ಈ ದೇವ್ರ ಗುಡಿ ಬಂದದ್ದು. ಗುಡಿಗಳಲ್ಲಿ ನಾವೀಗ ಟೋಟಲ್ 5 ನೋಡಿದ್ವಿ. ಇದು ಲಕ್ಕುಂಡಿ ಒಳಗಿರೋಂಥ ಓಪನ್ ಮ್ಯೂಸಿಯಮ್. ಇದಿರುವಂಥ ಕಂಬಗಳೊಳಗೆ ನಮ್ಮ ಮುಖ ಕಾಣ್ತಿತ್ತಂತ ಆಗಿನ ಕಾಲದಾಗ. ಈಗ ನೋಡಿ ದೋಸ್ತ ಗುಡಿ ನೋಡ್ತೀನಿ ಒಳಗೆ ಮುಚ್ಕೊಂಡು ಹೋಗಂತ ಇದ್ದ ನನಗೆ. ಗಣೇಶ 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 ಟೈಮ್ ಆಗೈತಿ 10:47. ಸೊ ನಾ ಇವತ್ತೆಲ್ಲ ಅಂತೀನಂದ್ರೆ ಗದಗ ಕಡೆ ಲೊಕೇಟ್ ಆಗಿರುವಂಥ ಲಕ್ಕುಂಡಿಗೆ. ಲಕ್ಕುಂಡಿಯಲ್ಲಿ ಐತಿಹಾಸಿಕ ಸ್ಥಳಗಳದಾವು, ಒಂದಿಷ್ಟು ಗುಡಿಗಳದಾವು. ಗುಡಿಗಳನ್ನ ಹೋಗಿ ನೋಡ್ಕೊಂಡು ಬರೋಣಂತೆ ಬರ್ರಿ. ಇದು 1 day 2. ಚಲೋ. ಇದು ನಮ್ಮದು ಸಡನ್ ಪ್ಲ್ಯಾನ್ ಆಗಿತ್ತು. ಹುಬ್ಳಿಯಿಂದ ಲಕ್ಕುಂಡಿ ಏನು ಭಾಳ ದೂರ ಇಲ್ರಿ, 70 ಕಿಲೋಮೀಟರ್ನ ಐತಿ. ಸೊ ಲಕ್ಕುಂಡಿಗೆ ಅಂಥದ್ದೇನು ಸ್ಪೆಷಲ್ ಇತ್ತಂದ್ರೆ ಆಗಿನ ಕಾಲದ ರಾಜಮನೆತನದೊಳಗೆ ಏನು ನಾಣ್ಯಗಳಿರ್ತದಲ್ಲ ಅವನ್ನ ಲಕ್ಕುಂಡಿ ಒಳಗೆ ಡಿಸೈನ್ ಮಾಡ್ತಿದ್ರಂತ. ಈಗ ಹೆಂಗೆ RBI ನೋಟ್ ಪ್ರಿಂಟ್ ಮಾಡುತ್ತಲ್ಲ ಆ ಥರ. ಸ್ಟೋರಿ ಆಫ್ ಲಕ್ಕುಂಡಿ. ಸೊ ಪರಂಪರೆಯ ಕೇಂದ್ರ. ಸೊ ಫಸ್ಟ್ ನೀವೇನರ ಲಕ್ಕುಂಡಿ ನೋಡ್ಬೇಕಂದ್ರೆ ಫಸ್ಟ್ ಇಲ್ಲಿಗೆ ಬರ್ಬೇಕು. ಇಲ್ಲಿಂದ ಟಿಕೆಟ್ ತೊಗೊಂಡೆ. ಇಲ್ಲಿ ಟಿಕೆಟ್ ತೊಗೊಂಡ್ರೆ ಎಲ್ಲದಕ್ಕೂ ಹೋದಲ್ರಿ. ಹಾಂ, ಎಲ್ಲದಕ್ಕೂ ತೊಗೊಂಡು ಹೋಗ್ಬೇಕು. ಇದ್ರಷ್ಟೇ ಬರುತ್ತೆ ರೀ? ಇಲ್ಲ ಇದು ಪೂರ್ತಿ ಊರೊಳಗೆ ಏನೇನು ಮ್ಯಾಪ್ ಐತೆ ಎಲ್ಲ ಬರುತ್ತೆ? ಹಾಂ, ಇದು ಲಕ್ಕುಂಡಿಲಿರುವಂಥ ಶಿಲ್ಪಕಲಾ ಗ್ಯಾಲ್ರಿ. ಇಲ್ಲಿ ಅರ್ಧ ಹಿಂದೂ ದೇವರುಗಳದವು, ಇನ್ನು ಅರ್ಧ ಜೈನ ದೇವರುಗಳದವು. ಹಿಂದೂ ದೇವರುಗಳು ಯಾವ ಅಂದ್ರೆ ಕುಬೇರಯಕ್ಷ ಅಥವಾ ಬ್ರಹ್ಮನ ತಲೆಯ ಭಾಗ ಇರ್ಬೋದು, ಸಪ್ತಮಾತೆಯರು ಈ ಥರ. ಜೈನ ದೇವರು ಯಾವ ಥರ ಅದು ಒಂದು ಬುದ್ಧನ ತಲೆಯ ಭಾಗ, ಕಾರ್ತಿಕೇಯ ಅಥವಾ ಪಾರ್ಶ್ವನಾಥ, ಈ ಥರ ಕೆಲವೊಂದಿಷ್ಟು ಜೈನ ದೇವರುಗಳ ಗುಡಿಗಳನ್ನ ಅದಾವೆ ಇಲ್ಲಿ. ನೋಡಕ್ಕೆ ಚಲೋ ಐತ್ರಿ ಇದು. ಬೆಂಕಿ ಲಕ್ಕುಂಡಿ ಒಳಗೆ ಏನು ಗುಡಿಗಳು ಇದ್ರಾಗ ಸ್ವಲ್ಪ ಗುಡಿಗಳು ಡೈರೆಕ್ಟಾಗಿ ಜೈನರಿಗೆ ಸಿಂಬಾಲ್ ಮಾಡ್ತಾವೆ. ಆಗಿನ ಕಾಲದಲ್ಲಿ ಈಗಿನ ಏನು ಕಲ್ಯಾಣಿ ಚಾಲುಕ್ಯರು ಅದಾರಲ್ಲ ಇವರೇ ಜೈನ ತೀರ್ಥಂಕರಿಗಂತ ಹೇಳಿನ ಈ ಥರ ಗುಡಿಗಳನ್ನ ಕಟ್ಟಿಸಿ ಅವ್ರ ನೆನಪಿಗಂತೆ ಬಿಟ್ಟೋಗ್ಯಾರ. ಹೌದಲ್ಲ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮುಚ್ಕೊಂಡು ಹೋಗಂತ ಇದ್ದ ನನಗೆ. ಇದು ಲಕ್ಕುಂಡಿಯಲ್ಲಿರುವಂಥ ಜೈನ ಬಸದಿ. ಈ ಗುಡಿ ಹೆಸರು ಕೇಳಿದರೆ ಹೇಳ್ಬೋದು ಈ ಗುಡಿ ಜೈನರಿಗೆ ಸಿಂಬಾಲ್ ಮಾಡ್ತದೆ ಅಂತ ಹೇಳಿ. ಪೂರ್ವಮುಖವಾಗಿರುವ ಈ ದೇವಾಲಯ 11ನೇ ಶತಮಾನದಲ್ಲಿ ಸೇರಿಸಲಾಗಿದೆ. ಇದು ಲಕ್ಕುಂಡಿ ದೇವಾಲಯಗಳಲ್ಲಿ ಅತ್ಯಂತ ಪ್ರಮುಖವಾದ ಗರ್ಭಗೃಹ, ಅಂತರಾಳ, ಭೂಮಂಟಪ ಹಾಗೂ ಗರ್ಭಗಳಿಂದ ತೋರಿಸಿದಂಥ ಮುಖ್ಯ ಮಂಟಪಗಳಲ್ಲಿ ಒಂದಾಗಿದೆ. ನಿಮ್ಗೆ ಹೇಳಿದ್ದ ಈ ಗುಡಿ ಜೈನರಿಗೆ ಸಿಂಬಾಲ್ ಮಾಡ್ತಾರಂತೆ. ಇಲ್ಲಿ ನೋಡ್ರಿ, ಜೈನರು ಸಣ್ಣ ಸಣ್ಣ ಕೆತ್ತುಗಳನ್ನು ಬಿಡಿಸ್ಯಾರ. ಟೋಟಲ್ 32 ಕಂಬಗಳಿರುವಂಥ ಅಂದ್ರೆ ಗುಡಿ. ಇಲ್ಲಿ 32 ಕಂಬಗಳಿರುವಂಥ ಗುಡಿ ಐತಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಕೆತ್ತನೆಗಳು ಹೆಂಗದ ನೋಡ್ರಿ ಇಲ್ಲಿ. ಸೊ ಅಲ್ಲಿ ಇಡಬೇಕಾಗಿದ್ದ ತೀರ್ಥಂಕರ ಮೂರ್ತಿನ ಅಲ್ಲಿ ಹೊರಗಡೆ ಇಟ್ಟಾರ. ಸೊ ನೀವು ನೋಡ್ಬೋದು. ಎದಕ್ಕಪ್ಪ ಅಂದ್ರೆ ಆ ಮೂರ್ತಿ ಹಾಳಾಗೈತಿ. ಸೊ ಅದಕ್ಕೋಸ್ಕರ ಅಲ್ಲಿ ಹೊರಗಡೆ ಇಟ್ಟಾರ. ಈ ಲೋಕಲಿಸ್ಟ್ ಪ್ರಕಾರ ಈ ಗುಡಿ ಬಗ್ಗೆ ಏನು ಹೇಳ್ಯಾರಂದ್ರೆ ಕಲ್ಯಾಣಿ ಚಾಲುಕ್ಯರೊಳಗೆ ಒಬ್ಬ ದಂಡನಾಯಕ ಅಂತ ಇರ್ತಾನೆ. ಅವನ ಹೆಸರು ನಾಗದೇವ. ಸೊ ನಾಗದೇವ ಏನು ಮಾಡ್ತಾನಂದ್ರೆ ಇಬ್ಬರು ಅಕ್ಕ ತಂಗಿ ಮದುವೆ ಆಗ್ತಾನೆ. ಒಂದು ಅತ್ತಿ ಬೆಮ್ಮೆ, ಇನ್ನೊಂದು ಅವ್ರ ತಂಗಿ ಗುಂಡು ಮಬ್ಬೆ. ಸೊ ಅವ್ರ ಮದುವೆ ಆದಮೇಲೆ ಏನಾಗುತ್ತಂದ್ರೆ ಆಗ ಸತಿ ಸಹಗಮನ ಪದ್ಧತಿ ಇತ್ತು. ಅಂದ್ರೆ ಗಂಡ ಸತ್ತಂದರೆ ಹೆಂಡತಿ ಹೋಗಿ ಚಿತಿ ಒಳಗೆ ಬಿದ್ದು ಸಾಯ್ಬೇಕು. ಅವಾಗ ದಂಡನಾಯಕ ಸತ್ತ ಆದಮೇಲೆ ಅವ್ನು ಎರಡನೇ ಹೆಂಡತಿ ದುಂಡು ಮಬ್ಬೆ ಹೋಗಿ ಚಿತಿ ಒಳಗೆ ಬೀಳ್ತಾರ. ಆದರೆ ಅತ್ತಿ ಮಬ್ಬೆಯವರು ಹೋಗಿ ಬೀಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅನಿಗ ದೇವ ಮಗ ಇರ್ತಾನೆ, ಅವನ್ನ ನೋಡ್ಕೋಬೇಕಂತೇಳಿ ಅವರೇ ಬೀಳೋದಿಲ್ಲ. ಲಕ್ಕುಂಡಿ ಒಳಗೆ ಜೈನ ಬಸದಿ ಮತ್ತು ಕೆಲವೊಂದಿಷ್ಟು ಬಾವಿಗಳನ್ನು ಇವರು ದಾನ ಚಿಂತಾಮಣಿ ಅತ್ತಿ ಮಬ್ಬೆ ಟೈಮ್ ಒಳಗೆ ಮಾಡಿದ್ವು ಅಂತಾರೆ. ಇವ್ರಿಗೆ ದಾನ ಚಿಂತಾಮಣಿ ಅಂತ ಬಿರುದಿತ್ತು ರೀ. ಎದಕ್ಕಂದ್ರೆ ಇವರು ಪೊನ್ನನ ಶಾಂತಿ ಪುರಾಣನ ಭಾಳಷ್ಟು ಪ್ರತಿಮೆಗಳನ್ನು ಮಾಡಿ ಜನರಿಗೆ ಹಂಚಾರಂತ. ಮತ್ತು ಇವ್ರ ಆಶ್ರಯದೊಳಗೆ ರನ್ನಾತನ ಅಜಿತ ಪುರಾಣನೂ ಬರ್ತಾನಂತ. ಒಂದು 1500 ರತ್ನಖಚಿತ ಬಂಗಾರದ ಜೈನ ಪ್ರತಿಮೆಗಳನ್ನು ಮಾಡಿ ಜನರಿಗೆ ಹಂಚಾರಂತ. ಸೊ ಇವರು ಕಲೆ ಮತ್ತು ಸಾಹಿತ್ಯಕ್ಕೆ ಭಾಳ ವ್ಯಾಲ್ಯೂ ಕೊಡ್ತಿದ್ರು. ಸೊ ಅದಕ್ಕೋಸ್ಕರ ಇವರಿಗೆ ದಾನ ಚಿಂತಾಮಣಿ ಅಂತೇಳಿ ಬಿರುದು ಕೊಟ್ಟಿದ್ರು ಆಗಿನ ಕಾಲದ ಜನ.
ಈ ಗುಡಿ ಬಗ್ಗೆ ನೀವೇನಾದ್ರು ತಿಳ್ಕೊಬೇಕಂದ್ರೆ ಈ QR ಸ್ಕ್ಯಾನ್ ಮಾಡಿದರೆ ಸಾಕು, ನೀವು ಈ ಗುಡಿ ಬಗ್ಗೆ ತಿಳ್ಕೊಬೋದು. ಸೊ ನಿಮ್ಮ ಫೋನಲ್ಲಿ ಈಗೇನಾರ QR ಸ್ಕ್ಯಾನ್ ಆಗಂತಿದ್ರೆ ಸ್ಕ್ಯಾನ್ ಮಾಡಿರಿ, ಈ ಗುಡಿ ಬಗ್ಗೆ ತಿಳ್ಕೊರಿ. ವಾಟರ್ ಬೈ ಗಣೇಶ್. ಇಲ್ಲೇ ಗಾರ್ಡನ್ ಒಳಗೂ ಸಣ್ಣ ಸಣ್ಣ ಕೆತ್ತನೆಗಳನ್ನು ಬಿಡಿಸಿದ್ವು ಇಟ್ಟಾರ ಆಗಿನ ಕಾಲದ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರೆ. ಸೊ ನೀವು ಈ ಕಡೆ ಬಂದ್ರಿ ಅಂದ್ರೆ ಈ ಮ್ಯೂಸಿಯಮಿಗೆ ಹೋದಾಗ ಇವನು ನೋಡ್ಕೊತ ಹೋರಿ. ಇದು ಲಕ್ಕುಂಡಿಯಲ್ಲಿರುವ ನೀಲಕಂಠೇಶ್ವರ ದೇವಸ್ಥಾನ. ಮುಂಗಾರು ಮಳೆಯಲ್ಲಿ ಸಾಂಗ್ ಒಳಗೆ ಈ ದೇವ್ರ ಗುಡಿ ಬಂದತ್ತ. ನಿಮ್ಗೆ ಹಾಕ್ತೇನೆ ಶಾರ್ಟ್ ನೋಡ್ರಿ ಅದು. ಹಾಗೆ ಸುಮ್ಮನೆ ಇದು ಲಕ್ಕುಂಡಿಯಲ್ಲಿರುವಂಥ ಶ್ರೀ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್. ಇಲ್ಲೇ ಕಾಶಿಗೆ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಈ ಥರ ವಿಶ್ವನಾಥನ ಟೆಂಪಲ್ ಅಂದ್ರೆ ಕಾಶಿಲಿರುವಂಥ ಸೇಮ್ ಸ್ಟ್ರಕ್ಚರ್ ಒಳಗೆ ಇಲ್ಲೇ ಲಿಂಗನ ಪ್ರತಿಷ್ಠಾಪನೆ ಮಾಡೋದು. ಯಾವ ರೇಂಜಿಗೆ ತಂಪೈತ್ರಿ ಒಳಗಿಲ್ಲೇ. ಸೊ ನಾವಲ್ಲಿ ನೋಡ್ಬೋದು, ಅದು ಶಿವಲಿಂಗ ಕಾಶಿ ವಿಶ್ವನಾಥ ಟೆಂಪಲ್ ಒಳಗಿರೋದು. ಹೊರಗಡೆ ಪೂರ್ತಿ ಗಜಲಕ್ಷ್ಮಿ ದ್ವಾರ ಬಾಗಿಲು ಐತಿ, ಒಳಗಡೆ ಶಿವಲಿಂಗ ಐತಿ. ಇಲ್ಲೇ ಭಾಳ ಕೆತ್ತನೆಗದವು ಕಂಬದ ಮೇಲೆ, ನೀವು ಬಂದರೆ ನೋಡ್ಕೊಂತ ಹೋಗ್ರಿ. ಇದು ಲಾರ್ಡ್ ಕೃಷ್ಣ ಸಣ್ಣ ವಯಸ್ಸೊಳಗಿದ್ದು. ಕೃಷ್ಣ ಮತ್ತು ಗೋಪಿಕೆಯರು ನೃತ್ಯ ಮಾಡ್ತಿರೋದು ಬೃಂದಾವನದಲ್ಲಿ. ಲಾರ್ಡ್ ಶಿವ ನೃತ್ಯ ಮಾಡ್ತಿರೋದು ಕೈಲಾಸದಲ್ಲಿ ತನ್ನ ಡಮರುಗ ಹಿಡ್ಕೊಂಡು. ಈ ಥರ ಭಾಳ ಕೆತ್ತನೆ ಅದನ್ನು ನೀವು ಇಲ್ಲಿ ಬಂದಾಗ ನೋಡ್ಕೊಂತ ಹೋಗ್ರಿ. ಸೊ ಈ ಕಡೆ ಇರೋದು ಸೂರ್ಯನಾರಾಯಣ ಟೆಂಪಲ್. ಈ ಗುಡಿ ಒಳಗಡೆ ವಿಗ್ರಹ ಇಲ್ಲ, ಈಗ ಅದನ್ನು ತೆಗೆದಾರ, ಯಾಕಂದ್ರೆ ಅದನ್ನು ಮ್ಯೂಸಿಯಂ ಒಳಗೆ ಇಟ್ಟಾರ ಹೋಗಿ. ಸೊ ಈಗ ಈ ಗುಡಿನ ಎಂಟಿ ಐತಿ, ಬಟ್ ಈ ಗುಡಿ ಕೆತ್ತನೆಗಳನ್ನು ನೋಡ್ರಿ ಆರೆಂಜಿಗೆ ಅದು ಮೇಲ್ಗಡೆ. ಇದು ಲಕ್ಕುಂಡಿಲಿರುವಂಥ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್. ಇದ್ರ ಅಪೋಸಿಟ್ ಇರೋದು ಶ್ರೀ ನಾನೇಶ್ವರ ದೇವಸ್ಥಾನ. ಗುಡಿ ಒಳಗಡೆ ಒಂದು ಶಿವಲಿಂಗ ಐತಿ. ಇರುವಂಥ ಕಂಬಗಳೊಳಗೆ ನಮ್ಮ ಮುಖ ಕಾಣ್ತಿತ್ತಂತ ಆಗಿನ ಕಾಲದಾಗ. ಈಗ ನೋಡ್ರಿ ಜಸ್ಟ್ ಕಾಣೋದು ನಿಮ್ಗೆ, ಆ ಕಡೆ ಏನೈತಿ ಅದೆಲ್ಲ ಕಾಣೋದು ನಿಮ್ಗೆ ಈ ಕಂಬದೊಳಗೆ. ಆಗಿನ ಕಾಲದಾಗ ನಿಮ್ಮ ಮುಖ ಕಾಣ್ತಿತ್ತಂತ, ಅಷ್ಟು ಕ್ಲೀನ್ ಇತ್ತಂತ ಈ ಕಂಬ. ಇದು ನಾನೇಶ್ವರ ಗುಡಿಯೊಳಿರುವಂಥ ಶಿವಲಿಂಗ. ನೀವು ಅಲ್ಲಿ ನೋಡ್ಬೋದು, ಇದು ಕದ ಹಾಕ್ಯಾರ, ಪೂರ್ತಿ ಝೂಮ್ ಹಾಕಿ ತೋರ್ಸೋಂತನ. ಇಲ್ಲೂ ನೋಡ್ರಿ ನೀವು ಹೊರಗೆ ಪೂರ್ತಿ ಗಜಲಕ್ಷ್ಮೀದ ದ್ವಾರ ಬಾಗಿಲು ಐತಿ, ಇದು ಒಳಗೆ ಹೋಗಾಕ. ಈಗ 4 ಗುಡಿ ನೋಡಿದ್ದೀವಿ ನಾವು ಲಕ್ಕುಂಡಿ ಒಳಗಿರೋದು. ಇನ್ನು 2 ಉಳ್ದವು ಅಂತಿಲ್ಲ, 1-2 ನೋಡ್ಕೊಂಡು ಹುಬ್ಳಿಗೆ ಜೈ ಅಂದ್ಬಿಡೋದು. ಇದು ಲಕ್ಕುಂಡಿ ಒಳಗಿರೋಂಥ ಓಪನ್ ಮ್ಯೂಸಿಯಮ್. ಇದಿನ್ನೂ ಓಪನಿಂಗ್ ಮಾಡಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲೆಲ್ಲರ ಮಳಿಗಿಳಿಯಾಗಿ, ಜೋರತ್ತ ಮಳಿಗಿಳಿಯಾಗಿ ಅಥವಾ ಎಲ್ಲೆಲ್ಲರ ಮನೆ ಒಳಗೆ ಸಿಕ್ಕಿದ್ವು ಅವಶೇಷಗಳನ್ನ ತೊಗೊಂಬಂದು ಇಲ್ಲೇ ತಂದು ಇಟ್ಟಾರ. ಜಸ್ಟ್ ನಂಬರ್ ಹಾಕಿ ಅಲ್ಲಿ ನೋಡ್ಬೋದು ನೀವು ಕೆಳಗೆ. ಸೊ ಇದೇ ಸ್ಟೇಟ್ ಗೌರ್ಮೆಂಟ್ನವ್ರು ಕಟ್ಟ ಅಂತಿದ್ದೆ. ಸೊ ಒಂದಿನ ಸ್ಟೇಟ್ ಗೌರ್ಮೆಂಟ್ನವ್ರು ಇದನ್ನು ಮ್ಯೂಸಿಯಂ ಮಾಡಿ ಇಲ್ಲಿ ದೊಡ್ಡದಾಗಿ ಈ ಎಲ್ಲ ಕೆತ್ತನೆಗಳನ್ನು ಅದರಲ್ಲಿ ಇಡ್ತಾರಂತ. ಬಟ್ ಇಲ್ಲಿ ಕೆತ್ತನೆಗಳು ಭಾಳ ಚಲೋದವು. ಕೆಲವೊಂದಿಷ್ಟು ವೀರಗಲ್ಗಳದವು, ಕೆಲವೊಂದಿಷ್ಟು ಕಂಬಗಳದವು. ನೀವೇನ್ರ ಈ ಕಡೆ ಬಂದ್ರೆ ಲಕ್ಕುಂಡಿ ಕಡೆ ಅಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಐತಿ. ಕಾಶಿ ವಿಶ್ವನಾಥ ಟೆಂಪಲಿಗೆ ಬಂದ ಮೇಲೆ ಈ ಕಡೆ ಬಂದು ನೋಡ್ಕೊಂಡು ಹೋರಿ. ಚಲೋ. ಇವ ಗಣೇಶ್ ಒಂದು IT ಕಂಪ್ನಿಯಾಗ ಕೆಲಸ ಮಾಡ್ತಾನೆ. ಇವ ಕೆಲಸ ಮಾಡಂತಿದ್ದು ಎದಕ್ಕಂದ್ರೆ ತೊಗೊಂಡಿರೋ ಬೈಕದ ಸಾಲ ತೀರ್ಸಾಕ. ಅದು ಸಾಲ ಯಾರು ಕೊಟ್ರು ಅಂದ್ರೆ ಅವಂಗೆ ಇವರ ಸ್ವಂತ ಅಕ್ಕ. ಹೌದಿಲ್ಲ ಗಣೇಶ್? ಗುಡಿಗಳಲ್ಲಿ ನಾವೀಗ ಟೋಟಲ್ 5 ನೋಡಿದ್ವಿ. ಇನ್ನೊಂದು ಯಾವುದಂತ ನೋಡ್ಬರೋಣಂತ. ಕುಂಡಿಲಿರುವಂಥ ಮುಷ್ಕಿನ್ ಬಾವಿಲಿರುವಂಥ ಶಿವಲಿಂಗ. ಸೊ ನಾವು ಶಿವಲಿಂಗ ಇಲ್ಲಿ ನೋಡ್ಬೋದು, ಅದ್ರ ಮುಂದ್ಗಡೆನೇ ನಂದಿ ನೋಡ್ತೀವಿ. ಎಲ್ಲ ಗುಡಿ ಒಳಗೆ ಹೋದ್ರಿ ಫಸ್ಟ್ ನಿಮ್ಗೆ ಶಿವಲಿಂಗ ಮುಂದೆ ನಂದಿ ಇದ್ದೇ ಇರ್ತದೆ. ಆಮೇಲೆ ಇಲ್ಲಿ ನೋಡ್ಬೋದು, ಅಲ್ಲಿ ಮೇಲೆ ಮಂಟಪ ಮೇಲೆ ಕಾಣ್ತಲ್ಲ, ಅದು ಪೂರ್ತಿ ಗಜಲಕ್ಷ್ಮಿ. ಸೊ ಈ ಥರ ಸೇಮ್ ಡಿಸೈನ್ ಎಲ್ಲಿ ನೋಡ್ತಿರ್ ಗೊತ್ತಿಲ್ಲ, ನೀವು ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೇಮ್ ಡಿಸೈನ್ ನಾವು ಚಂದ್ರಮೌಳೇಶ್ವರ ಗುಡಿ ಒಳಗೆ ನೋಡ್ಬೋದು ಹುಬ್ಳಿದು. ಇದಕ್ಕೆ ಮುಷ್ಕಿನ್ ಬಾವಿ ಎದಕ್ಕೆ ಅಂತಾರಂದ್ರೆ ಏನು ದೊಡ್ಡ ರೀಸನ್ ಇಲ್ಲರಿ. ಇಲ್ಲಿ ಎದಕ್ಕೆ ಅಂತಾರಂದ್ರೆ ಮೊದಲೇ ಇಲ್ಲೇ ಗಿಡ ಪಡ ಎಲ್ಲ ಬೆಳೆದ, ಗಿಡ ಗಂಟೆಗಳೆಲ್ಲ ಬೆಳೆದ ಇದು ಪೂರ್ತಿ ಸೂರ್ಯನ ಕಿರಣ ಬಡಿಲಂಗೆ ಮುಚ್ಚಿತ್ತಂತ. ಸೊ ಅದಕ್ಕೋಸ್ಕರ ಇದನ್ನು ಮುಷ್ಕಿನ್ ಬಾವಿ ಅಂತ ಕರೀತಾರೆ ಅಷ್ಟೇ. ಸಣ್ಣ ಸಣ್ಣ ಪುಟ್ಟ ಇವು ಕಾಣ್ತಾವಲ್ಲಿ ನಿಮಗೆ, ಚಿಕ್ಕ ಚಿಕ್ಕತನು. ಅವು ಏನಂದ್ರೆ ಇಲ್ಲಿರುವಂಥ ಜ್ಯೋತಿರ್ಲಿಂಗ. ಇಲ್ಲಿ 12 ಅದಾವು. ಸೊ ಇಲ್ಲಿ ನೀರು ತುಂಬ್ಕೊಂಡಿದ್ದು ಪೂರ್ತಿ. ನೀರಿಲ್ಲದ ಒಂದು ಫೋಟೋ ಹಾಕ್ತಾನೆ, ನೀವು ನೋಡ್ಬೋದು. ಇಲ್ಲಿ ಕಾಣ್ತಾವೆ ನಿಮ್ಗೆ ಕರೆಕ್ಟಾಗಿ ಜ್ಯೋತಿರ್ಲಿಂಗ ಹೆಂಗದವ ಅಂತೇಳಿ. ಟೈಮ್ ಒಳಗೆ 101 ಗುಡಿ, 101 ಬಾವಿಯಾಗದ ಜಾಗ ಇದೆ ಲಕ್ಕುಂಡಿ. ಬಟ್ ಈಗ ಅಷ್ಟೊಂದು ಗುಡಿಗಳಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟರ ತೊಗೊಂಡಿದ್ದ ಗುಡಿಗಳು ಎಷ್ಟು ಅಂದ್ರೆ 6. ಏ ದೋಸ್ತ, ಗುಡಿ ನೋಡ್ತೀನಿ ಒಳಗೆ, ಮಷಿನ್ ಗಲಾವಿಲ್ಲ. ಇದು ಲಕ್ಕುಂಡಿ ಬಸ್ ಸ್ಟ್ಯಾಂಡ್. ಇಲ್ಲೇ ನಿಮ್ಮ ಲಕ್ಕುಂಡಿಗೆ ಬರಬೇಕಂದ್ರೆ ಡೈರೆಕ್ಟ್ ಬಸ್ಸು ಬರ್ತಾವೆ ಗದಗಿಂದ ಲಕ್ಕುಂಡಿ ನಾನ್ ಸ್ಟಾಪ್. ಸೊ ಇಲ್ಲಿಗೆ ಬಂದು ಇಲ್ಲಿ ಟೋಟಲ್ 6 ಗುಡಿಗಳದವು. ನೀವು 6 ಗುಡಿನೂ ನೋಡ್ಬೋದು ಒಂದೇ ದಿನದೊಳಗೆ. ನಾವು ಆಲ್ಮೋಸ್ಟ್ ನಮ್ಮ ಕಡೆ ಬೈಕ್ ಇತ್ತು, ನಾವು
ಮೂರು ತಾಸು ಒಳಗೆ ಎಲ್ಲ ಗುಡಿನ ನೋಡಿದ್ವಿ. ಆಮೇಲೆ ಇಲ್ಲೊಂದು ಮ್ಯೂಸಿಯಮ್ ಐತಿ, ಓಪನ್ ಮ್ಯೂಸಿಯಮ್ ಐತಿ, ಪ್ಲಸ್ ಒಂದು ಒಳಗಡೆ ಇರುವಂಥ ಒಂದು ಮ್ಯೂಸಿಯಮ್ ಐತಿ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನವ್ರು ನೋಡ್ಕೊಳ್ಳೋ ಅಂತಾರೆ ಅಷ್ಟೇ. 5 ಗುಡಿ ನೋಡಿದೀಗ ಏನು ಅನ್ಸತ್ತೆ ನನಗೆ. ಊಟ ಮಾಡ್ಬೇಕು ಅನ್ಸೋದು. 5 ಗುಡಿ ನೋಡಿದ ಮೇಲೆ ಈ ವಿಡಿಯೋನ ಆನ್ ಮಾಡಿಲ್ಲಲ್ಲೋ ನಾನೇ. ಹೇಳಿ ಇನ್ನೊಂದ್ಸಲ ಹೇಳು. 5 ಗುಡಿ ನೋಡಿದ ಮೇಲೆ ಏನು ಅನ್ಸತ್ತೆ ನಿನಗೆ? ಮನೆಗೆ ಹೋಗ್ಬೇಕು ಅನ್ಸೋದು. ಆಗಿಲ್ಲೇ ಬೇರೆ ಹೇಳಿದ್ದೆಲ್ಲೋ. ಬೇರೆ ಬೇರೆ ನಿಂದು ಮೂಡ್ ಸ್ವಿಂಗ್ ಅದಾವೇನು? ಈಗ ವಿಡಿಯೋ ಆನ್ ಮಾಡ್ತಾನೆ ಹೇಳಿ. ಹೋಗು 5 ಗುಡಿ ನೋಡಿದ ಮೇಲೆ ಏನು ಅನ್ಸತ್ತೆ ನಿನಗೆ? ಟೈಮ್ ಆಗೈತಿ 6 ಗಂಟೆ. ನಾವು ಕರೆಕ್ಟ್ ಲಕ್ಕುಂಡಿಯಲ್ಲಿರುವಂಥ 6 ಜಾಗನ ನೋಡಿಕೊಂಡು ವಾಪಸ್ ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದು ಈಗ ಹುಬ್ಳ್ಯಾ ಕಾರ್ಪೊರೇಷನ್ ಕಡೆ ಚಹಾ ಕುಡಿದು ಇಲ್ಲಿಂದ ಈಗ ಡೈರೆಕ್ಟ್ ಮನೆಗೆ ಹೋಗಿ ತೊಗೊಂಡು ಮುಕ್ಕೊಂಬಿಡೋದು ಅಷ್ಟೇ. ಹಾಂ, ಇನ್ನೊಂದೇನು ಹೇಳ್ಬೇಕಂದ್ರೆ ಅಂದ್ರೆ ಹೋಗಿದ್ರ ಮೊದಲು ಒಂದು ಮಾತು ರೀ, ಲೈಫ್ ಒಳಗೆ ಕೆಲವೊಂದಿಷ್ಟು ಸ್ವೀಟ್ ಮೂಮೆಂಟ್ಗಳು ಬರ್ತಾವೆ. ಅವನ್ನ ನಿಮ್ಮ ಮೈಂಡ್ ಅಥವಾ ಫೋನ್ ಮೆಮರಿ ಒಳಗೆ ಸ್ಟೋರ್ ಮಾಡಿಟ್ಕೋರಿ. ಯಾಕಂದ್ರೆ ಮುಂದೆ ಯಾರಾದರೂ ನಿಮ್ಮ ಲೈಫ್ ಬಗ್ಗೆ ಕೇಳಿದ್ರೆ, ನಿಮ್ಮ ಲೈಫ್ ಬಗ್ಗೆ ಒಂದು ಬಯೋಪಿಕ್ ಆಗಲ್ಲ ಅಂದರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ಒಂದು ಶಾರ್ಟ್ ಫಿಲ್ಮ್ ಆದರೂ ಹೋಗ್ಬೇಕು ರೀ. ಸುಮ್ಮನೆ ಇನ್ಸ್ಟಾಗ್ರಾಮ್ ರೀಲ್ಸ್ ಥರ ಲೈಫ್ ಮುಗಿದೋಗ್ಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ ರೀ ನಿಮಗೆ ನಾ ಎದ್ರ ಬಗ್ಗೆ ಹೇಳ ಅಂತೀನಿ ಅಂತೇಳಿ. ಹಾಂ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. la 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 la